ಸರಿ, ಕೀಬೋರ್ಡ್ ಎಲ್ಲಾನು ತುಂಬಾ ಕಷ್ಟಪಟ್ಟು ಕೊಡಿಸಿದ್ದಂತ ಹೌದಾ ನಿಮಗೆ? ಹೌದು. ಅಂದರೆ ನನಗೆ ಅಂದರೆ ಅವ್ರು ಕೊಡ್ಸೋದು ಕಷ್ಟಪಟ್ಟು ಏನಕ್ಕಿನ ಎಲ್ಲಿ ಇವ್ನು ಓದ್ದೆ ಇದರಲ್ಲಿ ಇದಾಗ್ಬಿಡ್ತಾನೋ ಅಂತ ಅವಾಯ್ಡ್ ಮಾಡ್ತಾಯಿದ್ರು ಅಷ್ಟೇ. ಬಟ್ ನನ್ನ ಹತ್ರ ಒಂದು ಚಿಕ್ಕದಿತ್ತು ಕೀಬೋರ್ಡ್ ಅವಾಗ, ಒಂದು 2,000 ರೂಪಾಯಿದು. ನನಗೆ ಜಾಸ್ತಿ ಫಾಸ್ಟಾಗಿ ಕಲ್ತ್ಕೊಂಡ್ಬಿಡ್ಬೇಕಂತ ಆ ಥರ ನನಗೆ. ಸೊ ಮಾಸ್ಟ್ರು ನಮಗೆ ಒಂದು ಚಾಪ್ಟರ್ ಹೇಳ್ಕೊಟ್ರೆ ಅವ್ರು 5th ಚಾಪ್ಟ್ರಲ್ಲಿದ್ದರೆ ನಾನು 15ನೇ ಚಾಪ್ಟ್ರಲ್ಲಿ ಇರ್ತಾಯಿದ್ದೆ. ಅಂದರೆ ನಾನು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೆ. ಸೊ ಹೆಂಗೆಂಗೋ ರಾಂಗ್ ರೌಂಡ್ ಹಿಟ್ ಆ್ಯಂಡ್ ರನ್ ಥರ ಕಲ್ತ್ಕೊಂಡು ಸೊ 200 ಜನ ಸ್ಟೂಡೆಂಟ್ಸ್ ಇದ್ರಂತೆ, ಅದ್ರಲ್ಲಿ ನೀವೇ ಫಸ್ಟು ಅಂತ ನಿಮ್ಮ ತಾಯಿ ಹೇಳ್ತಾ ಇದ್ರು. ಸೊ ಎಲ್ಲಿ ಕಲ್ತಿದ್ದು ನೀವು ಕೀಬೋರ್ಡ್ನ? ಹೌದು, ನಮ್ಮ ಮಾಸ್ಟ್ರು ಜೇಮ್ಸ್ ಅಂತ, ಜಿಮ್ ಮ್ಯೂಸಿಕ್ ಅಂತ, ಅದು ಮಲ್ಲೇಶ್ವರಮಲ್ಲಿತ್ತು. ಅಲ್ಲಿ ಅವ್ರಿಗೊಂದು ಕೈ ಇರಲಿಲ್ಲ, ಒಂದೇ ಕೈ ಇದ್ದಿದ್ದು ನಮ್ಮ ಮಾಸ್ಟ್ರಿಗೆ. ಹಿ ವಾಸ್ ಅ ವೆರಿ ಬ್ರಿಲಿಯಂಟ್ ಮ್ಯೂಸಿಷಿಯನ್. ಸುಮಾರು ಜನ ಬೆಂಗಳೂರಲ್ಲಿರೋ ಸಿಂಗರ್ಸು ಮ್ಯೂಸಿಷಿಯನ್ಸ್ ಎಲ್ಲರೂ ಅವ್ರ ಕಡೆಯಿಂದನೇ ಬಂದಿರೋದು. ಸೊ ಅವರೇ ನಮ್ಮ ಗುರುಗಳು. ಸೊ ಆ ಗುರುಗಳಿಂದ ಇವತ್ತು ಇಷ್ಟು ಸಾಧನೆ ಮಾಡೋಕ್ಕಾಗಿದೆ ಅಂತ ಹೇಳ್ಬೋದಲ್ವಾ?